ಮಕ್ಕಳಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ, ಜನರಿಗೆ ಕಳಿಸ್ತಕ್ಕಂಥ ಕೆಲಸ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಾಡಬೇಡಿ. ನೀವು ಹೊಸಬರಾಗಿ ಬಂದಿರಬೇಕು. ನಿಮ್ಗೆ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ, ನಿಮ್ಗೆ ಕೆಲವು ವಿಷಯ ತಿಳಿಸಿದ್ದೇನೆ. ಮತ್ತೆ 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 ಅವರು ತಾಳ್ಮೆ ಪರೀಕ್ಷೆ ಮಾಡೋದ್ರಲ್ಲಿ ಆಗ್ತಾ ಇಲ್ಲ. ಅವ್ರು ಟಿ ಸಿ ತಗೊಂಡು ಹೋಗ್ತಾ ಇದ್ದೀನಿ ಅಂತಾರೆ. ಏನು ಮಾಡಿ ಟಿ ಸಿ ಕೊಟ್ಟು ಕಳ್ಸೋಣ ಇಂಥ ಪರೀಕ್ಷೆ ಸಂದರ್ಭದ ಮಕ್ಕಳಿಗೆ? ಮತ್ತೆ ನೀವು ಎಲ್ಲರದ್ದು ಇದ್ರಲ್ಲಿ ಫೇಲ್ಯೂರ್ ಇದೆ. DDP ಇರ್ಬೋದು, BA ಇರ್ಬೋದು, CRC ಇರ್ಬೋದು, ನಿಮ್ಮ ECO ಇರ್ಬೋದು, ಎಲ್ಲರ ಮೇಲೆ ಕಮಿಷನರ್ ಬರೀಬೇಕಾಗುತ್ತೆ. ನಾ 8 ಜನ ಮಕ್ಕಳು ರೋಡಿ ಬಂದು ನೀವೇನ್ ಮಾಡ್ತಾ ಇದ್ರಪ್ಪ ಎಲ್ಲರೂ? ಮತ್ತೆ ಅದೇ ಬೇಜಾರಾಗಿದೆ. ಮತ್ತೆ ಅಟ್ಲೀಸ್ಟ್ ಪಬ್ಲಿಕ್ ಹಾಸ್ಪಿಟಲ್, ಫರ್ಟಿಲಿಟಿ ಅಂಡ್ ಮದರ್ ಕೇರ್, ಜನರಲ್ ಹಾಸ್ಪಿಟಲ್ ವಿತ್ ಸ್ಕ್ಯಾನ್ ಸೆಂಟರ್ ಬಿಸೈಡ್ ಕಮಲಾ ರೆಸ್ಟೋರೆಂಟ್, ಬಸ್ ಸ್ಟ್ಯಾಂಡ್ ರೋಡ್, ಬಸವ ಕಲ್ಯಾಣ. ಕೂರಿಸ್ಬಿಟ್ಟಿದಾರಲ್ಲ. ಆ ಪಾಲಕರು ಬಡವರು ಇರ್ತಾರೆ. ಮೊದಲು ಸರ್ಕಾರಿ ಶಾಲೆ ಬಡವರು ಮಕ್ಕಳು, ಬಡವರು ಕೂಲಿ ಹೋಗ್ಬೇಕಾ ನಾವು ಮಕ್ಕಳ ಜೊತೆ ಹೋಗ್ಬೇಕು ಶಾಲೆಗೆ? ನಾನು ಮಾಡಿದ್ದೀನಿ. ಏನ್ ಟೈಮ್ನಲ್ಲಿ ನೀವು ಹುಡುಗರ ಜೊತೆ ಚೆಲ್ಲಾಟ ಆಡೋದು ಏನಾದ್ರು ನೋಡ್ರಿ. ಇದ್ರ ಮೇಲೆ FIR ಮಾಡ್ಬೇಕು ನೀವು. ಆ ಮಕ್ಕಳು ವಯಸ್ಸಿನ ಜೊತೆ ಚೆಲ್ಲಾಟ ಆಡ್ತಾರೇನ್ರಿ ಅವರು? FIR ಮಾಡ್ರಿ. ನಿಮ್ಮ ಆಫೀಸರ್ಗೆ FIR ಮಾಡಬೇಕು. ಫೋಟೋ ಹಾಕಿ, JJ ಹಾಕಿ ಫೋಟೋ ಹಾಕಿ, ಮಕ್ಕಳಿಗೆ ಮಾನಸಿಕ ಬೆಳವಣಿಗೆ ಕುಂಠಿತಗೊಳ್ಳಿಕ್ಕೆ ಕಾರಣ ಅವ್ರ ಮೇಲೆ FIR ಮಾಡಿ.